ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಜೊತೆ ಇದ್ದಾರೆ ಭಾಗ್ಯಶ್ರೀ. ಎಲ್ಲರೂ ಹಾಯ್ ಮಾಡಿ. ಭುವಿ ಹೇಳಿದ ಜಾಗಕ್ಕೆ ನಾವು ಬಂದಿದ್ರು, ಅಲ್ಲಿ ಭುವಿನೇ ಇರಲಿಲ್ಲ. ಅದಕ್ಕೆ ಭುವಿಗೆ ಮುಂಚೆ ಶಿವನ ದರ್ಶನ ಮಾಡ್ಕೊಳ್ಳೋಣ ಅಂತ ಅಲ್ಲೇ ಇದ್ದಿದ್ದ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ನಮಗೆ ಖಾಲಿ ಸರ್ಪ್ರೈಸ್ ಏನಂದರೆ, ಭುವಿ ಅವಳ ಫ್ರೆಂಡ್ಸ್ ಜೊತೆ ನಮ್ಮನ್ನು ಉಟ್ಕೊಂಡು ಅದೇ ದೇವಸ್ಥಾನಕ್ಕೆ ಬಂದಿದ್ಲು. ಓಕೆನಾ? ಹೇಗಿದ್ರು ಬಂದ್ಬಿಟ್ಟಿದ್ದೀವಿ ಅಂತ ಒಂದೇ ಒಂದು ಸುತ್ತೊಡೆದು ದೇವ್ರ ದರ್ಶನಕ್ಕೆ ಹೋದ್ವಿ. ಶಿವಪ್ಪಂಗೆ ಅಭಿಷೇಕ ನಡೀತಿದ್ರಿಂದ ದರ್ಶನ ಸಿಗಲಿಲ್ಲ, ಆದರೆ ಮಿಸ್ಟರ್ ಗಣೇಶ್ ಅವ್ರ ದರ್ಶನ ಸಿಕ್ತು. ಅದ್ರ ಜೊತೆಲಿ ಅಲ್ಲೇ ನಡೀತಿದ್ದ ಹೋಮ ಕೂಡ ಅಟೆಂಡ್ ಮಾಡಿದ್ವಿ. ಎಲ್ಲರೂ ಒಟ್ಟಿಗೆ ಭುವಿ ಪ್ಲಾನ್ ಮಾಡಿದ ದೇವಸ್ಥಾನಕ್ಕೆ ಹೊರಟ್ವಿ. ಹಿಂಗೆ ಹೋಗ್ತಿದ್ರೆ ಕೈನ ಬರಲ್ವಾ? ಎಲ್ಲ ಗೊತ್ತು, ಸುಮ್ಮನೆ ಶೋ ರಾಣಿದು. ಟರ್ನ್ ಲೆಫ್ಟ್ ಅದೇನಾ ಟೆಂಪಲ್? ಇಲ್ಲೇ ಬಸ್ ಸ್ಟ್ಯಾಂಡ್ ಐತಲ್ವಾ? ಶಪ್ಪಾರೇ, ಬಸ್ ಸ್ಟ್ಯಾಂಡ್ ಇಲ್ಲೇ ಇಟ್ಕೊಂಡು ಒಂದು ಸ್ಟಾಪ್ ನಡ್ಕೊ ಬಂದಿರೋರು ನಾವೇ. ಕೊನೆಗೂ ಕರೆಕ್ಟಾಗಿರೋ ದೇವಸ್ಥಾನಕ್ಕೆ ಬಂದಿದೆ. ಒಂದು ದೊಡ್ಡ ಅದ್ಭುತ. ಕಥೆಯಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಶಿವರಾತ್ರಿ ಹಬ್ಬದ ದಿನ ಬಸವಣ್ಣನ ಗುಡಿ ಕರ್ಕೊಬಂದಿದ್ದಾರೆ. ಫೈನಲಿ ನಾವು ಬಸ್ ಸ್ಟಾಪ್ ಇದ್ರೂ ಬಸ್ ಇದ್ರೂ ನಡ್ಕೊ ಬಂದಿದ್ದೀವಿ. ಆಲ್ ಕ್ರೆಡಿಟ್ಸ್ ಟು ಭುವನ. ಥ್ಯಾಂಕ್ ಯು ಫಾರ್ ದಿಸ್ ಬ್ಯೂಟಿಫುಲ್ ಲೊಕೇಶನ್. ಹಾಗೆ ಸಾಂಗು ಹೇಳ್ಬಿಡಿ. ಸಾಕುಂಟೆ ಸಿಕ್ಕಳು ಈ ಭವ್ಯವಾದ ಕಟ್ಟಡವನ್ನು ಕಟ್ಟಿಸಿದ ಆ ವ್ಯಕ್ತಿಯ ಹೆಸರು ಯಾವುದು? ಪೋಯ. ಭುವಿ ಉಪವಾಸ ಇದ್ದಿದ್ದರಿಂದ ಶಾರುಖ್ ಖಾನ್ ದೀಪಿಕಾ ಪಡ್ಕೊಂಡೆ ಎತ್ಕೊಂಡೋದಾಗೆ ನಾನು ಅವಳನ್ನ ಎತ್ಕೊಂಡೋದೆ. ನಾನು ಬೇಕಾದ್ರೆ ನಮ್ಮ ಮನೇಲಿರೋ ಅಂಡೆ ಎತ್ಕೊತೀನಿ ಅಂತ ಅನ್ಕೊಂಡು ನೀನು ಎತ್ಕೊತೀನಿ. ಆದರೆ ಭುವಿ ಅವಳೇ ಮೆಟ್ಲತ್ಬೇಕಂತ ಹೇಳಿ ಇಳಿದ್ಬಿಟ್ಲು. ಮೆಟ್ಲತ್ಬೇಕಾದ್ರೆ ಯಾಕೆ ನಮಸ್ಕಾರ ಮಾಡ್ಕೋಬೇಕಂತ ನನಗಂತೂ ಗೊತ್ತಿರಲಿಲ್ಲ. ಯಾಕೆ ಅಂತ ಕೇಳಿದ್ದಕ್ಕೆ ಅವ್ರು ಹೀಗೆ ಹೇಳಿದ್ರು. ನಮ್ಮ ಅಕ್ಷಿ ಮಮ್ಮಿ ಹೆಂಗೆ ಹೇಳ್ತಾರೆ ಹಂಗೆ. ಅಕ್ಷಿ ಮಮ್ಮಿ ಮಾಂಸ ಅಪ್ಪಟಿಕೆ. ನೀನು ಏನು ಮಾತಾಡಬೇಡ, ನನಗೆ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ನೀನು ಎತ್ಕೋಬೇಕಾ? ವಾಟ್ ಅ ಕೋಆರ್ಡಿನೇಷನ್. ನನಗಿಷ್ಟು ಕಾನ್ಫಿಡೆನ್ಸ್ ಯಾಕಿದೆ ಅಂತಂದ್ರೆ, ಐ ಬಿಲೀವ್ ಇನ್ ಮೈ ಸೆಲ್ಫ್. ಬರೋದು ಈಸಿ. ಈ ಕಮ್ಮಿ ಮೇಲೆ ಕುತ್ಕೊಂಡು ಜೊಯ್ ಅಂತ ಒಂದು ನಿಮಿಷ ಇನ್ನೇ ತಿರುಗ್ಬಿಡಿ. ಫಸ್ಟು ಎಲ್ಲ ಮೆಟ್ಲು ಎತ್ಕೊ ಬಂದಿದ್ದು ಅಂಕಿತಾ ಮತ್ತು ಅಕ್ಕ. ಸೆಕೆಂಡ್ ಪ್ರೈಸ್ ಭುವನ. ಸೈಜ ಬರೀ ಇಂಥದೆಯ. ಮೂರನೇದಾಗಿ ಅಕ್ಷಿ, ನಾಲ್ಕನೇದಾಗಿ ಭಾಗ್ಯ. ಏ ಸುಬಿ, ಹಂಗೆ ಜಂಕ್ ಹೋಗ್ತೀನಿ ಕಣ ನೋಡ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಮೆಟ್ಲೆಲ್ಲ ಹತ್ಕೊಂಡು ಕಷ್ಟಪಟ್ಕೊಂಡು ಕೊನೆಗೂ ನಾವೆಲ್ಲ ಗರ್ಲ್ಸು ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ಸೊ ನಮಗೆ ಕಂಗ್ರ್ಯಾಚುಲೇಷನ್. ಭುವಿ ಎಲ್ಲರಿಗೂ 3 ಬಿಲ್ಪತ್ರ ಕಿತ್ಕೊಟ್ಲು, ಆದರೆ ಅದನ್ನು ಏನು ಮಾಡ್ಬೇಕಂತ ಹೇಳಿಲ್ಲ. ತಿನ್ಬೇಕಾ? ಬಿಲ್ಪತ್ರ ತಿನ್ಬೇಕಾ ಮುಟ್ಕೋಬೇಕಾ ಅಂತ ಕನ್ಫ್ಯೂಷನಲ್ಲಿ ಮುಟ್ಕೊಂಡೇ ಬಿಟ್ಟೆ. ಭಾಗ್ಯ ಇದೇನು? ದರ್ಶನದ ಕ್ಯೂ ನೋಡಿ ನಮ್ಮ ಉಪವಾಸ ಇದ್ದಿದ್ದು ಹುಡುಗಿರೆಲ್ಲ ಸುಸ್ತಾಗೋದ್ರು. ನಾನು, ಭುವಿ ಮತ್ತು ಭಾಗ್ಯ ಮಾತ್ರ ದರ್ಶನದ ಕ್ಯೂ ಅಲ್ಲಿ ಹೋಗಿ ನಿಂತ್ಕೊಂಡ್ವಿ. ದೇವ್ರ ದರ್ಶನ ಆದಮೇಲೆ ಅವರೇ ನಮಗೆ ಅಭಿಷೇಕ ಮಾಡೋಕ್ಕೂ ಕೂಡ ಬಿಟ್ಟರು. ದರ್ಶನ ಮುಗಿಸ್ಕೊಂಡು ಕೆಳಗೆ ಮೆಟ್ಲು ಕೌಂಟ್ ಮಾಡಿಕೊಂಡು ಹೊರಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹಿಯರ್ ವಿ ಮೀಟ್ ಅಗೇನ್. ತಣ್ಣಗಿತ್ತ? ತ್ರಾಸೇನು ಆಗಿಲ್ಲ ತಾನೇ? ಮತ್ತೆ ತ್ರಾಸಾದ್ರು ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ಅಲ್ಲ, ಅಲ್ಲೊಂದು ORS ತರೋದು, ನೀರಲ್ಲಿ ಹಾಕೋದು, ಬಾಟಲ್ ಮಾಡೋದು. ಬರ್ಬೇಕಾದ್ರೆ ಎಷ್ಟು ಜನ ಬಂದಿದ್ವಿ? 9 ಮೆಂಬರ್ಸ್. ಹೋಗ್ಬೇಕಾದ್ರೆ 6 ಮೆಂಬರ್ಸ್. ಬೇರೆ 3 ಮೆಂಬರ್ಸ್ ಅಲ್ಲಿ ಕುಂತಿದ್ದಾರೆ, ಅವರು ರೆಸ್ಟ್ ತಗೊಂತಿದ್ದಾರೆ. ದೇ ಆರ್ ರೆಸ್ಟಿಂಗ್ ದೇರ್. ಓಕೆ. ಪುಡಿ ಪ್ರಸಾದ ಕೊಟ್ಟರು ಅಕ್ಷಿ, ತಿನ್ನಷ್ಟು ಹೌದಾ? ತುಂಬ ಆಯ್ತಾ? ಅದಕ್ಕೆ ಹೇಳೋದು ನಾವು ದೇವ್ರ ಪ್ರಸಾದ ಅಲ್ಲ, ಉಪವಾಸ ಮಾಡಬೇಕು. ಮಿಕ್ಕಿದ 3 ಜನ ಇವರು ಹೋಗ್ಬೇಕಾದ್ರಂತೂ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದ್ರು. ಇವಾಗೂ ಸುಸ್ತಾಗ್ಬಿಟ್ಟಿದ್ದಾರೆ. ಸೇಮ್ ರೋಡ್ ಅಗೇನ್ ಬಂದಿದ್ದೀವಿ. ಎಲ್ಲ ಮುಗೀತು.
ಇಟ್ ಈಸ್ ನಾಟ್ ಕಾಲ್ಡ್ ಗ್ಯಾಂಗ್, ಇಟ್ ಈಸ್ ಕಾಲ್ಡ್ ಗರ್ಲ್ಸ್ ಸ್ಕ್ವಾಡ್. ಅಷ್ಟೇ. ಅಂಕಿತ ನಾನು ಉಪವಾಸ ಮಾಡ್ತೀನಿ ಅಂತ ಹೇಳಿದ್ಲು, ಆದರೆ ಪ್ರಸಾದ ತಿಂತಿರೋದು ನೋಡಿ ಮಾನಸಿಂಗ್ ಶಾಕ್ ಆಯಿತು. ಭುವಿ ಮತ್ತು ಅವ್ರ ಫ್ರೆಂಡ್ಸು ಸುಸ್ತಾಗಿರೋದ್ರಿಂದ ಹೊರಟರು. ಬೆಳಗ್ಗೆ ದರ್ಶನ ಸಿಗ್ದಲೇ ಇರೋದಕ್ಕೆ ಇವಾಗ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ನಾನು ಭಾಗ್ಯ ಕ್ಯೂ ಅಲ್ಲಿ ಹೋಗಿ ನಿಂತ್ಕೊಂಡ್ವಿ. ಭಾಗ್ಯ ಶಿವನಿಗೆ ಹಾಲು ಎರಿಯೋದಕ್ಕೆ ಹಾಲು ತಗೊಂಡ್ಲು. ಜ್ಯೂಸ್ ಅನ್ಕೊಂಡ್ರಾ? ಅದು ಶಿವನ್ಗೆ ಎರಿಯೋದಕ್ಕೆ ಹಾಲು. ಸೊ ಇವಾಗ ಕ್ಯೂ ಅಲ್ಲಿ ಒಂದು ಅಡ್ವೆಂಚರ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಅಡ್ವೆಂಚರ್ ಏನಪ್ಪ ಅಂದರೆ ದೇವ್ರ ನಾಮ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಲೆಟ್ಸ್ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮಹಾಪ್ರಭು ಇಲ್ಲಿ ನೋಡಿ ಎಷ್ಟು ದೊಡ್ಡ ಕಟ್ಟಡ. ದೇವ್ರ ಪ್ರಸಾದ ತಿಂದ್ಬಿಟ್ಟು ದರ್ಶನ ಮಾಡಿಕೊಂಡು ಇಬ್ರು ಮನೆ ಕಡೆ ಹೊರಟ್ವಿ.